ಜಾಸ್ತಿ ಜನ ಕೆಲ್ಸಕ್ಕೆ ಹೋಗೋರಲ್ಲ ಈ ಜಿಯೋ ಸಿನಿಮಾ ಅವೆಲ್ಲ ಫಾಲೋ ಮಾಡೋಕ್ಕಾಗಲ್ಲ. ಟಿ ವಿನಲ್ಲಿ ನೋಡ್ಕೊತಾರೆ. 9:00 ಬರುತ್ತೆ. 9:00 ಬರೋದು ರೆಗ್ಯುಲರಾಗಿ ನೋಡ್ತಾರೆ. ಹೆಚ್ಚು ಕಮ್ಮಿ 9:00 ಶಿಫ್ಟ್ಗಳೆಲ್ಲ ಮುಗಿಸ್ಕೊಂಬಂದು ಊಟ ಮಾಡಿ ಕುಂತ್ಕೊಂಡು ಒಂದು ಸ್ವಲ್ಪ ಟಿ ವಿ ನೋಡೋಣ ಅಂತ ಎಂಟರ್ಟೈನ್ಮೆಂಟ್ಗೋಸ್ಕರ ಹಾಕಿದ್ರೆ ಬಿಗ್ ಬಾಸ್ ನೋಡ್ತಾರೆ. ಪ್ರತಿಯೊಬ್ಬರು ನೋಡ್ತಾರೆ. ನಮ್ಮ ಹಳ್ಳಿ ಅಂತಲ್ಲ, 90% ನಮ್ಮೂರಲ್ಲೂ ನೋಡ್ತಾರೆ, ಫಾಲೋ ಮಾಡ್ತಾರೆ. ಅದರಲ್ಲಿ ಇವರು ಆರ್ಯವರ್ಧನ್ ಗುರುಜಿ ಇವರೆಲ್ಲ ಏನೋ ಅದೆಲ್ಲ ಬೋಗಸ್ಸು ಅದು ಇದು ಅಂತೆಲ್ಲ ಹೇಳ್ತಾರೆ. ನಿಜ, ಅವ್ರು ಹೇಳ್ತಾರೆ ಎಲ್ಲರಿಗೂ ಫ್ರೀಯಾಗಿ ಎಲ್ಲ ಸಿಕ್ಬಿಟ್ರೆ, ಈಗ ಕೆಲವ್ರು ನೋಡಿದ್ದೀರಲ್ಲ, ಈಗ ಆ ಥರ ಅದಕ್ಕೆಲ್ಲ ಬೆಲೆ ಇರಲ್ಲ. ಅವರು ಊಟ ಅವರೇ ಸಂಪಾದನೆ ಮಾಡ್ಕೊಬೇಕು ಕಷ್ಟಪಟ್ಟು. 1 kg ಚಿಕನ್ ಕೊಡಲ್ಲ, 1 kg ಮಟನ್ ಕೊಡಲ್ಲ, ಅದೆಲ್ಲ ಹೇಳ್ತಾರೆ. ಅವೆಲ್ಲ ಮಾಡಂಗಿದ್ರೆ ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು? ಆಚೆ ಕಡೆ ಚಿಕನ್ನು ಮಟನ್ನು ಮೀನು ಎಲ್ಲ ತಿನ್ಕೊಂಡು ಆಚೆನೇ ಇರ್ಬೋದು. ಬಿಗ್ ಬಾಸ್ಗೆ ಹೋದರೆ ಅದ್ರದ್ದೊಂದು ಬೆಲೆ ಇರ್ತದೆ, ಅದಕ್ಕೊಂದು ಇದೈತೆ. ಬಿಗ್ ಬಾಸ್ನವರು ಅವರು TRPಗೋಸ್ಕರ ಮಾಡ್ತಾರೆ, ಅವರು ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಆಮೇಲೆ ಇದು ಏನು ಎಲ್ಲ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಮಾಡಲೇಬೇಕು. ಅವರು TRP ಉಳಿಸ್ಕೊಬೇಕು. ಅವರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಅವೆಲ್ಲ ದುಡ್ಡೆಲ್ಲ ಬರೋಂಗೆ ಮಾಡ್ಕೊಬೇಕಲ್ವಾ? ಒಳಗಡೆ ಹೋದ್ಮೇಲೆ ಒಂದು ಸರಿ ಎಂಟ್ರಿ ಆದಮೇಲೆ 2 ಕೋಟಿ ಕೊಟ್ಟು ನೀವು ವಾಪಸ್ ಆಚೆ ಹೋಗಬೇಕು ಅಂದರೆ 2 ಕೋಟಿ ಕೊಡಬೇಕು ಅಂತ ಹೇಳ್ತಾರೆ. ಹಂಗೆ ಅವೆಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂತಾರೆ ಬಾಸು. ಯಾಕೆಂದರೆ ಇವತ್ತು ಯಾವುದೋ ಒಂದು 30,000 40,000 ಒಂದು ಲೋನ್ ತೊಗೊತೀವಿ ಅಂತ ಹೋದರೆ ಒಂದು ದೊಡ್ಡದೊಂದು ಬುಕ್ಲೆಟೇ ಕೊಟ್ಬಿಡ್ತಾರೆ. ಎಷ್ಟು ಸಿಗ್ನೇಚರ್ ಮಾಡ್ತೀವಿ ನಾವು? ಎಷ್ಟು ಸಿಗ್ನೇಚರ್ ಮಾಡ್ತೀವಿ ಬರೀ ನಮ್ಮದೊಂದು ಪರ್ಸ್ನಲ್ ಲೋನ್ಗೋಸ್ಕರ. ಇವಾಗ ಏನಾಗಿದೆ ಹೇಳಿ? ಈ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ರಿಯಾಲಿಟಿ ಶೋ. ಆ ರಿಯಾಲಿಟಿ ಶೋನಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ 16 ಜನ 17 ಜನ ಕಂಟೆಸ್ಟ್ಗಳನ್ನ ಒಳಗಡೆ ಬಿಟ್ಟಿರ್ತಾರೆ. ಅವ್ರಿಗೂ ಎಲ್ಲ ಅವ್ರ ಮೇಲೆ ಜವಾಬ್ದಾರಿ ಇರ್ತದೆ. ಅವ್ರನ್ನ ನಚ್ಕೊಂಡು ಅವ್ರನ್ನ ಆಡ್ತಾ ಇರೋದನ್ನ TRPಗೋಸ್ಕರ ತೋರಿಸ್ಕೊಂಡು ಇನ್ನೊಂದಕ್ಕೆ ತೋರಿಸ್ಕೊಂಡು ಅದರಿಂದ ಜೀವನ ಮಾಡೋ ಅಂಥವ್ರು ಅಡ್ವರ್ಟೈಸ್ಮೆಂಟ್ನವ್ರು ಆಗಿರ್ಬೋದು, ಲಕ್ಷಾಂತರ ಜನ ಜೀವನ ಮಾಡ್ಬೇಕು ಅದರಿಂದ. ಇವ್ರು ಯಾರೋ ಬಂದ್ಬಿಟ್ಟು 2 ದಿವಸಕ್ಕೆ ಆಟ ಆಡ್ಬಿಟ್ಟು 3ನೇ ದಿವಸಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಆಗಲಿಲ್ಲ ಆಚೆ ಹೋಗ್ತೀನಿ ಅಂತ ಹೋಗ್ಬಿಟ್ಟಾಗ ಅದಕ್ಕೆಲ್ಲ ಅವ್ರ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಳ್ಳೇಬೇಕು. 2 ಕೋಟಿ ಅಂತಲೂ ಎದುರಿಸ್ಬೇಕಾಗತ್ತೆ, 5 ಕೋಟಿ ಅಂತಲೂ ಎದುರಿಸ್ಬೇಕಾಗತ್ತೆ. ಅದರಲ್ಲಿ ಯೋಗ್ಯತೆ ಇರೋರು ಗೆಲ್ತಾರೆ. ಅವರು ರಿಯಲ್ಲಾಗಿ ಅವರಾಗಿರೋ ಆಡಿರೋರು ಅಂತಾರೆ ಗೆಲ್ತಾರೆ. ಈ ನಾಟಕ ಆಡಿಕೊಂಡು ಇಲ್ಲಿ ಕ್ಯಾಮ್ರಾ ಮುಂದೆ ಒಂಥರ ಶೋ ಕೊಟ್ಕೊಂಡು ಬ್ಯಾಕ್ ಸೈಡಲ್ಲಿ ಅವ್ರು ಇನ್ನೊಂದು ಥರ ಇರೋರು, ಅವ್ರನ್ನ ಜನನೇ ಆಚೆ ಕಳಿಸ್ತಾರೆ. ಯಾರು ತುಂಬ ನಾಟಕ ಆಡ್ತಿದ್ದಾರೆ? SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.